ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ, ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಯಾವ ದಿನಾಂಕದ ಒಳಗಡೆ ಮತ್ತು ಯಾವ ದಿನದಂದು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಜಮಾ ಆಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾದ ಮತ್ತು ನಿಖರವಾದಂಥ ಮಾಹಿತಿ ತಿಳಿಸ್ತಾ ಇದ್ದೇನೆ. ಆದ ಕಾರಣ ಯಾವುದೇ ರೀತಿ ಸ್ನೇಹಿತರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಅಂದರೆ ವಿಡಿಯೋನ ಓಡಿಸ್ಕೊಂಡು ನೋಡಬೇಡಿ. ವಿಡಿಯೋನ ಓಡಿಸ್ಕೊಂಡು ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು. ಏನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಇನ್ನು ನಾವು ಡಿಬಿಟಿಗೆ ಪುಷ್ ಮಾಡಿ ನಿಮ್ಮ ಖಾತೆಗಳಿಗೆ ಅಂದರೆ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡುವುದು ಮಾತ್ರ ಬಾಕಿ ಇದೆ. ಅದನ್ನು ಕೂಡ ಆದಷ್ಟು ಜಲ್ದಿನೇ ಬಿಡುಗಡೆ ಮಾಡ್ತೇವೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೇ ತಿಂಗಳಲ್ಲೇ ಒಂದು ಮಾಹಿತಿ ನೀಡಿದ್ರು. ಈಗ ಕರೆಕ್ಟಾಗಿ ಒಂದು 15ರಿಂದ 20 ದಿನ ಆಯಿತು ಅವರು ಮಾಹಿತಿ ನೀಡಿ. ಇನ್ನೂ ಕೂಡ ಯಾವ ಒಂದು ಜಿಲ್ಲೆಯ ಯಾವ ಒಂದು ಫಲಾನುಭವಿಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಜಮಾ ಆಗಿಲ್ಲ. ಅದಾದ ತಕ್ಷಣ ಈಗ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಹೊಸ ರೂಲ್ಸ್ ತಂದರು. ಅದೇನೆಂದರೆ ಬಯೋಮೆಟ್ರಿಕ್. ಹೌದು ಸ್ನೇಹಿತರೆ, ತುಂಬ ಫಲಾನುಭವಿಗಳು ತೀರಿಕೊಂಡಿದ್ದಾರೆ ಮತ್ತು ತುಂಬ ಫಲಾನುಭವಿಗಳು ಟ್ಯಾಕ್ಸ್ ಪೇ ಮತ್ತು GST ಪೇ ಮಾಡ್ತಿದ್ದಾರೆ ಮತ್ತು ತುಂಬ ಫಲಾನುಭವಿಗಳು ಬೇಕಾಗಿ ಅರ್ಜಿ ಸಲ್ಲಿಸಿ ಹಣ ಪಡೆಯುತ್ತಿದ್ದಾರೆ ಅಂತ ಈ ಒಂದು ರೂಲ್ಸ್ ತಂದರು. ಅಂದರೆ ಬಯೋಮೆಟ್ರಿಕ್ ಮಾಡುವಂತೆ ರೂಲ್ಸ್ ತಂದರು. ಈಗ ಆ ಬಯೋಮೆಟ್ರಿಕ್ ಬಿಟ್ಟು ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂತ ಮತ್ತೊಂದು ರೂಲ್ಸ್ ತಂದಿದ್ದಾರೆ. ಈಗ ಬಯೋಮೆಟ್ರಿಕ್ ಮಾಡಿಸ್ಬೇಕಾ ಅಥವಾ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂತ ಫಲಾನುಭವಿಗಳು ಇನ್ನೂ ಕೂಡ ತುಂಬ ಕನ್ಫ್ಯೂಸ್ ಆಗಿದ್ದಾರೆ. ಇದರ ಬಗ್ಗೆ ಇನ್ನೂ ಸರ್ಕಾರದಿಂದ ಯಾವುದೇ ರೀತಿ ನಿಖರವಾದಂಥ ಮಾಹಿತಿ ಬಂದಿಲ್ಲ ಸ್ನೇಹಿತರೆ. ಮಾಹಿತಿ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡುತ್ತೇನೆ. ಈಗ ಮೊದಲಿಗೆ ಏನು ಸರ್ಕಾರದಿಂದ ಏನಂತ ಒಂದು ಮಾಹಿತಿ ಬರ್ತಾ ಇದೆ ಅಂದರೆ, ಬಯೋಮೆಟ್ರಿಕ್ ಮಾಡಿಸ್ಬೇಕಂತ ಒಂದು ಮಾಹಿತಿ ಬರ್ತಾ ಇತ್ತು. ಮತ್ತು ಈಗ 2 ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಸರ್ ಅವರು ಪ್ರೆಸ್ದವರ ಮುಂದೆ ಈ ಒಂದು ಮಾಹಿತಿ ನೀಡಿದ್ದಾರೆ. ತುಂಬ ಫಲಾನುಭವಿಗಳು ಫೇಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಆದ ಕಾರಣ ಅವರು ಮರು ಅರ್ಜಿ ಸಲ್ಲಿಸಬೇಕಂತ ಮತ್ತೊಂದು ಮಾಹಿತಿ ನೀಡುತ್ತಿದ್ದಾರೆ. ಇಲ್ಲಿ ತುಂಬ ಫಲಾನುಭವಿಗಳು ಬಯೋಮೆಟ್ರಿಕ್ ಮಾಡಿಸ್ಬೇಕಾ ಅಥವಾ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂತ ಕನ್ಫ್ಯೂಷನಲ್ಲಿದ್ದಾರೆ. ಆದ ಕಾರಣ ನಿಖರವಾದಂಥ ಮಾಹಿತಿ ಬಂದ ತಕ್ಷಣ ನಾನು ಇಂದು ಅಥವಾ ನಾಳೆ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡುತ್ತೇನೆ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ಇನ್ನೂ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಇವತ್ತೇ ಸಲ್ಲಿಸಬೇಕಿಲ್ಲ, ನಾಳೆ ಸಲ್ಲಿಸಬೇಕಿಲ್ಲ, ಒಂದು 15ರಿಂದ 20 ದಿನಗಳ ಒಳಗಡೆ ಸಲ್ಲಿಸಬೇಕು. ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ, ಸರಿ ಈಗ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಅರ್ಜಿ ಸಲ್ಲಿಸಿದ ನಂತರ ಬರುತ್ತಾ ಅಥವಾ ಈಗ ಮುಂದಾಗಡೆ ಜಮಾ ಆಗಿ 32ನೇ ಕಂತಿನ ಹಣಕ್ಕೋಸ್ಕರ ಅರ್ಜಿ ಸಲ್ಲಿಸಬೇಕಂತ ನೀವು ಕೇಳ್ಬೋದು. ಇದರ ಬಗ್ಗೆನೂ ಕೂಡ ಯಾವುದೇ ರೀತಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಲಿ ಡಿ ಕೆ ಶಿವಕುಮಾರ್ ಸರ್ ಅವರಾಗಲಿ ಯಾವುದೇ ರೀತಿ ಒಂದು ಮಾಹಿತಿ ಕೊಟ್ಟಿಲ್ಲ. ಆದ ಕಾರಣ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಬಿಡುಗಡೆ ಮಾಡಿ ನಂತರ ಈ ಬಯೋಮೆಟ್ರಿಕ್ ಅಥವಾ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂತ ಅವರು ಹೇಳ್ತಾರ ಅಥವಾ ಏನಂತ ಒಂದು ಅಪ್ಡೇಟ್ ಕೊಡ್ತಾರಂತ ವೇಟ್ ಮಾಡೋಣ. ಈಗ ನನಗೆ ಬರುತ್ತಿರೋ ಮಾಹಿತಿ ಪ್ರಕಾರ ಈಗ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಪಡಿಬೇಕಂದ್ರೆ ಈಗ 31ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. 32ನೇ ಕಂತಿನ ಹಣ ಏನು ಪಡಿಬೇಕಾಗುತ್ತೆ ನೋಡಿ ನೀವು, ಆವಾಗ ಅರ್ಜಿ ಸಲ್ಲಿಸಬೇಕು ಅಂತ ನನಗೆ ಅನಿಸ್ತಾ ಇದೆ. ಆದ ಕಾರಣ ನೋಡೋಣ. ಇನ್ನು ಸರ್ಕಾರದಿಂದ ಯಾವುದೇ ರೀತಿ ನಿಖರವಾದಂಥ ಮಾಹಿತಿ ಬಂದಿಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಯಾವಾಗ ಬರುತ್ತದೆ ಅಂತ ನೀವು ಕೇಳ್ಬೋದು. ಇದರ ಬಗ್ಗೆ ಕೂಡ ಯಾವುದೇ ರೀತಿ ಒಂದು ಕ್ಲಾರಿಟಿ ಕೊಟ್ಟಿಲ್ಲ. ಈಗ ನನಗೆ ಬರುತ್ತಿರೋ ಮಾಹಿತಿ ಪ್ರಕಾರ ಇದೇ ಜೂನ್ ಎಂಡ್ ಒಳಗಡೆ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಬಹುದು ಅಂತ ಅನ್ನಿಸ್ತಾ ಇದೆ. ನೋಡೋಣ. ಇದರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿ ಪ್ರೆಸ್ ಮೀಟಲ್ಲಿ ಮತ್ತು ಯಾವುದೇ ರೀತಿ ನ್ಯೂಸ್ ಚಾನಲಲ್ಲಿ ಅಪ್ಡೇಟ್ ಬಂದಿಲ್ಲ. ಆದ ಕಾರಣ ತುಂಬ ಯೂಟ್ಯೂಬರ್ಸ್ಗಳು ನಾಳೆ ಮಧ್ಯಾಹ್ನ ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಜಮಾ, ಇಂದು ಈ ಜಿಲ್ಲೆಗಳಿಗೆ ಜಮಾ ಅಂತ ಒಂದು ಫೇಕ್ ಮಾಹಿತಿ ನೀಡ್ತಿದ್ದಾರೆ. ಆದ ಕಾರಣ ಅಂತಹ ಫೇಕ್ ಯೂಟ್ಯೂಬರ್ಸ್ ಮಾತಿಗೆ ಕಿವಿ ಕೊಡಬೇಡಿ. ನಾವು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸರ್ಕಾರದಿಂದ ಬಂದಂಥ ಅಧಿಕೃತ ಮಾಹಿತಿ ಮತ್ತು ವಿತ್ ಪ್ರೂಫ್ ಸಹಿತ ಇದ್ದರೆ ಮಾತ್ರ ವಿಡಿಯೋ ಮಾಡುತ್ತೇನೆ. ಯಾವುದೇ ರೀತಿ ಫೇಕ್ ಮಾಹಿತಿ ಹಿಂದೆ ಕೂಡ ಹೇಳಿಲ್ಲ, ಮುಂದೆ ಕೂಡ ಹೇಳೋದಿಲ್ಲ ಸ್ನೇಹಿತರೆ. ಆದ ಕಾರಣ ನೀವು ನನ್ನ ಮೇಲೆ ವಿಶ್ವಾಸಿಸಿದರೆ ಮಾತ್ರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಇದರಲ್ಲಿ.
ನಿಮಗೆ ಸಂಪೂರ್ಣವಾದ ಮತ್ತು ನಿಖರವಾದಂಥ ಮತ್ತು ಸತ್ಯವಾದ ಮಾಹಿತಿ ಮಾತ್ರ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.